ಕುಂಬಳಗೋಡು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಆರೋಗ್ಯ ಶಿಬಿರದ ಕಾರ್ಯಕ್ರಮವೊಂದರಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರೂ ಆಗಿರ್ತಕ್ಕಂಥ ಮಾಜಿ ಸಚಿವರೂ ಆಗಿರುವ ಎಸ್.ಟಿ. ಸೋಮಶೇಖರ್ ಅವರು ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿರುವ ಡಾಕ್ಟರ್ ಬಸವರಾಜರವರನ್ನು ಮುಕ್ತ ಕಂಠದಿಂದ ಪ್ರಶಂಸನೆ ಮಾಡಿದ್ದು ಪ್ರಕರಣ ವರದಿಯಾಗಿದೆ. ಡಾಕ್ಟರ್ ಬಸವರಾಜರವರು ಕಳೆದ ದಶಕಗಳಿಂದ ಕುಂಬಳಗೋಡು ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಾ ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದಾರೆ. ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಹಳೆಯ ಕಟ್ಟಡದಿಂದ ಹಿಡಿದು ಹೊಸ ಕಟ್ಟಡದವರೆಗಿನ ಎಲ್ಲ ಬೆಳವಣಿಗೆಗಳನ್ನು ಕೂಡ ಡಾಕ್ಟರ್ ಬಸವರಾಜರವರನ್ನು ಅತಿ ಕಟ್ಟುನಿಟ್ಟಾಗಿ ಆಚರಣೆಯಲ್ಲಿ ತಂದು ಕುಂಬಳಗೋಡು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಕಾರಣೀಭೂತರಾಗಿದ್ದಾರೆ. ಈ ಒಂದು ಕಾರಣದಿಂದ ಶಾಸಕರ ಬಾಯಿಂದ ಪ್ರಶಂಸನೀಯ ಮಾತುಗಳನ್ನು ಬಂದಿರುವುದು ಸಹಜವೆನಿಸುತ್ತದೆ. ಅವರು ನಿವೃತ್ತಿಯಾದರೂ ಸಹಿತ ಇದೇ ಕುಂಬಳಗೋಡು ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರ ಆದೇಶ ತಂದು ಮುಂದುವರಿಸುವುದಾಗಿ ಭರವಸೆಯನ್ನು ಕೂಡ ಶಾಸಕರು ಹೇಳಿದ್ದಾರೆ. ಈ ವಿಷಯವನ್ನು ನೋಡಿದಾಗ ಒಂದು ಕುಂಬಳಗೋಡು ಗ್ರಾಮ ಪಂಚಾಯಿತಿಯ PDO ಡಾಕ್ಟರ್ ಬಸವರಾಜರವರನ್ನ ಕಾರ್ಯವೈಖರಿಯು ಸ್ಪಷ್ಟತೆಯನ್ನು ನೀಡುತ್ತದೆ. ಬಸವರಾಜು ಕೇಳಬೇಡಿ, ಬಸವರಾಜು ರಿಟೈರ್ಡ್ ಆಗಂಟ ಕುಂಬಳಗೋಡು ಅಂದರೆ ಬಸವರಾಜು. ಅವನ ಯಾವ ಪಂಚಾಯತಿಗೆ ಹೋದ್ರೂ ಕೂಡ ಕುಂಬಳಗೋಡಲ್ಲಿ ಆ ಥರ ಅಲ್ಲ, ಇಲ್ಲಿ 5 ತಿಂಗಳು ಇರ್ತೇನೆ. 5 ತಿಂಗಳಾದ್ಮೇಲೂ ಬೇಕಾದ್ರೆ ಸರ್ಕಾರದಿಂದ ಇನ್ನೂ 1 ವರ್ಷ ಕಂಟಿನ್ಯೂ ಮಾಡಿಸ್ಕೊ ಬಂದ್ರು ನಮ್ದೇನು ಅದಕ್ಕೆ ತಕರಾಲಿಲ್ಲ. ನಮಗೇನು ತಕರಾಲಿಲ್ಲ. ಗ್ರೇಟರ್ ಬಸವರಾಜು ಕೇಳಬೇಡಿ, ಬಸವರಾಜು ರಿಟೈರ್ಡ್ ಆಗಂಟ ಕುಂಬಳಗೋಡು ಅಂದರೆ ಬಸವರಾಜು. ಅವನ ಯಾವ ಪಂಚಾಯತಿಗೆ ಹೋದ್ರೂ ಕೂಡ ಕುಂಬಳಗೋಡಲ್ಲಿ ಆ ಥರ ಅಲ್ಲ, ಇಲ್ಲಿ 5 ತಿಂಗಳು ಇರ್ತೇನೆ. ಬಸವರಾಜು ಕೇಳಬೇಡಿ, ಬಸವರಾಜು ರಿಟೈರ್ಡ್ ಆಗಂಟ ಕುಂಬಳಗೋಡು ಅಂದರೆ ಬಸವರಾಜು. ಅವನ ಯಾವ ಪಂಚಾಯತಿಗೆ ಹೋದ್ರೂ ಕೂಡ ಕುಂಬಳಗೋಡಲ್ಲಿ ಆ ಥರ ಅಲ್ಲ, ಇಲ್ಲಿ 5 ತಿಂಗಳು ಇರ್ತೇನೆ. 5 ತಿಂಗಳಾದ್ಮೇಲೂ ಬೇಕಾದ್ರೆ ಸರ್ಕಾರದಿಂದ ಇನ್ನೂ 1 ವರ್ಷ ಕಂಟಿನ್ಯೂ ಮಾಡಿಸ್ಕೊ ಬಂದ್ರು ನಮ್ದೇನು ಅದಕ್ಕೆ ತಕರಾಲಿಲ್ಲ. ನಮಗೇನು ತಕರಾಲಿಲ್ಲ. ಗ್ರೇಟರ್ ಬಸವರಾಜು ಕೇಳಬೇಡಿ, ಬಸವರಾಜು ರಿಟೈರ್ಡ್ ಆಗಂಟ ಬಸವರಾಜು ರಿಟೈರ್ಡ್ ಆಗಂಟ ಕುಂಬಳಗೋಡು ಅಂದರೆ ಬಸವರಾಜು. ಅವನ ಯಾವ ಪಂಚಾಯತಿಗೆ ಕೇಳಿದ್ರಲ್ಲ, ಸನ್ಮಾನ್ಯ ಶಾಸಕರು ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಎಸ್.ಟಿ. ಸೋಮಶೇಖರ್ ಗೌಡರು ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಆಗಿರ್ತಕ್ಕಂಥ ಡಾಕ್ಟರ್ ಬಸವರಾಜರವರನ್ನು ಮುಕ್ತ ಕಂಠದಿಂದ ಪ್ರಶಂಸನೆ ಮಾಡಿದ್ದನ್ನು ಕೇಳಿದರೆ ನಿಜವಾಗಲೂ ಕೂಡ ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಜನರು ಮತ್ತು ಮತದಾರರು ಹೆಮ್ಮೆ ಪಡ್ತಕ್ಕಂಥ ಒಂದು ವಿಷಯವಾಗಿದೆ ಸ್ನೇಹಿತರೆ. ಇದು ಡಾಕ್ಟರ್ ಬಸವರಾಜರವರು ಸಾಧುಗಳು, ಸಂತುಗಳು, ಅನೇಕ ಯಾವುದೇ ಥರದ ವ್ಯಕ್ತಿಗಳು ಕೂಡ ತಮ್ಮನ್ನು ಆಶ್ರಯಿಸಿ ಹೋದವರಿಗೆ ಮುಕ್ತವಾದ ಒಂದು ಸಹಾಯ ಹಸ್ತವನ್ನು ನೀಡ್ತಕ್ಕಂಥ ಒಂದು ಗುಣಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಇವರು ಪೂಜ್ಯರಾಗಿರ್ತಕ್ಕಂಥ ತುಮಕೂರಿನ ಸಿದ್ಧಗಂಗಾ ಮಹಾಸ್ವಾಮಿಗಳ ಪರಮ ಭಕ್ತರು. ಅವರು ಯಾವುದೇ ಕಾರ್ಯಕ್ರಮವಿದ್ದರೂ ಕೂಡ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ತುಮಕೂರಿಗೆ ಹೋಗಿ ಅಲ್ಲಿ ಸೇವೆಯನ್ನು ಸಲ್ಲಿಸಿ ಬರ್ತಕ್ಕಂಥ ಒಂದು ಪರಿಪಾಠವನ್ನು ಡಾಕ್ಟರ್ ಬಸವರಾಜರವರು ಹೊಂದಿದ್ದಾರೆ. ಇದು ಒಂದೇ ಅಂತಲ್ಲ, ಯಾವುದೇ ಕೂಡ ಈ ಭಾಗದಲ್ಲಿ ದೇವಸ್ಥಾನ, ಮಠ, ಮಂದಿರ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಅಲ್ಲಿ ಹಾಜರಾಗ್ತಾರೆ. ಸಾಧ್ಯವಾಗದೇ ಇದ್ದರೂ ಕೂಡ ಅವರಿಗೆ ಒಂದು ಹಣಕಾಸಿನ ನೆರವನ್ನು ಕೂಡ ನಮ್ಮ PDO ರವರು ನೀಡ್ತಾ ಬಂದಿದ್ದಾರೆ ಅಂತಕ್ಕಂಥ ಒಂದು ವಿಷಯವನ್ನು ಎಲ್ಲ ಕಡೆಯೂ ಇವತ್ತು ಕೇಳಿಬರ್ತಾ ಇದೆ. ನೋಡಿ ಯಾವ ರೀತಿಯಾಗಿ ಸಕ್ರಿಯವಾಗಿ ನಮ್ಮ ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲ್ ಕೃಷ್ಣರವರ ಜೊತೆಯಲ್ಲಿ ನಿಂತು ಕಾರ್ಯಕ್ರಮವನ್ನು ಒಂದು ನಿರೂಪಣೆಯನ್ನು ಮಾಡ್ತಿರ್ತಕ್ಕಂಥ ಒಂದು ಸಂದರ್ಭವನ್ನು ನೋಡಿದಾಗ ನಿಮಗೆ ಅನ್ನಿಸುತ್ತೆ, ಡಾಕ್ಟರ್ ಬಸವರಾಜರವರು ಕೂಡ ಈ ಇಳಿ ವಯಸ್ಸಿನಲ್ಲಿ ಎಷ್ಟು ಒಂದು ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜನ ಒಂದು ಮೆಚ್ಚುಗೆ ಒಂದು ಶಾಸಕರು ತಮ್ಮ ಒಂದು ಪ್ರಶಂಸನೆ ಮಾಡಲು ಇದು ನಿಜ ಅಂತಕ್ಕಂಥ ಒಂದು ಖಚಿತತೆ ನಿಮ್ಮಲ್ಲಿ ಬರದೇ ಇರಲಾರದು ಸ್ನೇಹಿತರೆ. ಅವರ ಸೇವೆ
ಕುಂಬಳಗೂಡು ಗ್ರಾಮ ಪಂಚಾಯಿತಿಯಲ್ಲಿ ಪಿ ಡಿ ಒ ಆಗಿ ಅವರ ಸೇವೆ ಕೇವಲ 5 ತಿಂಗಳಿದ್ದರೂ ಕೂಡ ಶಾಸಕರು ಭರವಸೆಯನ್ನು ಕೊಟ್ಟಿದ್ದಾರೆ. ಅವರೇ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಅಥವಾ ಗ್ರೇಟರ್ ಬೆಂಗಳೂರಾಗಲಿ ಯಾವುದೇ ಸಂಸ್ಥೆ ಬಂದರೂ ಕೂಡ ಈ ಒಂದು ಉಸ್ತುವಾರಿಯನ್ನು ನಾನು ನಿಮಗೆ ವಹಿಸಿ ಕೊಡ್ತೇನೆ. ಕೇವಲ ಕುಂಬಳಗೂಡು ಗ್ರಾಮ ಪಂಚಾಯಿತಿಯಿಂದ BBMPಗೆ ಹೋದರೂ ಕೂಡ ಅಲ್ಲಿಯೂ ಕೂಡ ನೀವು ಮುಂದುವರೆದು ಎಲ್ಲ ಒಂದು ದಾಖಲೆಗಳನ್ನು ಸರಿ ಮಾಡಿ ಹೋಗಬೇಕು ಅಂತಕ್ಕಂಥ ಒಂದು ಭರವಸೆಯನ್ನು ಮನವಿಯನ್ನು ಕೂಡ ಮಾಡಿದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಷಯವಾಗಿದೆ ಅಲ್ಲವೇ ಸ್ನೇಹಿತರೆ. ನಮಸ್ಕಾರಗಳು.